This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಲ್ ಹ್ಯಾಂಡಲ್ ಯೂಸ್ ಮಾಡಿ ರ್ಯಾಂಕ್ ಅಥವಾ ಸೀರಿಯಲ್ ನಂಬರ್ನ ಹೇಗೆ ಜನರೇಟ್ ಮಾಡಬಹುದು ಅಂತ ಕಲಿಸ್ತೀನಿ. ಮತ್ತೆ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪ್ಷನ್ ಯೂಸ್ ಮಾಡಿ ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ಗೆ ನಾನು ಸೇಲ್ಸ್ ನ ಹೇಗೆ ಕಾಪಿ ಮಾಡಬಹುದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಎಲ್ಲಾ ಆಫ್ಲೈನ್ ವಿಡಿಯೋಸ್ ನಿಮಗೆ ಬೇಕು ಅಂತಂದ್ರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ನಿಮ್ಗೆ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಕೂಡ ನಾವು ನಿಮ್ಗೆ ಕೊಡ್ತೀವಿ. ನಿಮ್ಗೆ ಈ ಕಾಪಿ ಬೇಕು ಅಂತಂದ್ರೆ ದಯವಿಟ್ಟು ಈ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಅಥವಾ ಕೆಳಗಿರೋ ಇಮೇಲ್ ಐಡಿಗೆ ನೀವು ಇಮೇಲ್ ಮಾಡಿದ್ರೆ ನಾವು ನಿಮ್ಗೆ ಆಫ್ಲೈನ್ ವಿಡಿಯೋಸ್ನ ಕಳಿಸ್ತೀವಿ. ಸರಿ, ಬನ್ನಿ ಈಗ ಈ ಫಿಲ್ ಹ್ಯಾಂಡಲ್ ಮತ್ತೆ ಡ್ರ್ಯಾಗ್ ಅಂಡ್ ಡ್ರಾಪ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲಿಗೆ ಈ ರ್ಯಾಂಕ್ ಅಥವಾ ಸೀರಿಯಲ್ ನಂಬರ್ ಹೇಗೆ ಜನರೇಟ್ ಮಾಡೋದು ನೋಡಿ. ಇಲ್ಲಿ ನಾನು 1 and 2 ಅಂತ ಟೈಪ್ ಮಾಡ್ತೀನಿ. ಈ ಎರಡೂ ಸೆಲ್ ಸೆಲೆಕ್ಟ್ ಮಾಡಿ ಇಲ್ಲಿ ನನಗೆ ಒಂದು ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಒಂದು ಬಟನ್ ತರ ಇದೆ, ಒಂದು ಚಿಕ್ಕ ಬಾಕ್ಸ್ ತರ ಇದೆ. ಇದಕ್ಕೆ ನಾವು ಫಿಲ್ ಹ್ಯಾಂಡಲ್ ಅಂತ ಕರಿತೀವಿ. ಈ ಫಿಲ್ ಹ್ಯಾಂಡಲ್ ನ ನಾನು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಸಾಕು, ನನಗೆ ಆ ಸೀರಿಯಲ್ ನಂಬರ್ ಅಥವಾ ಆ ರ್ಯಾಂಕ್ ಏನಿದೆ ಜನರೇಟ್ ಆಗುತ್ತೆ. ಇದು ಫಿಲ್ ಹ್ಯಾಂಡಲ್ ಅಂತ. ಕೆಲವು ಟೈಮ್ ಇದು ಡ್ರ್ಯಾಗ್ ಮಾಡಕ್ ಆಗೋದಿಲ್ಲ. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಡ್ರ್ಯಾಗ್ ಅಂಡ್ ಡ್ರಾಪ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಕಸ್ಟಮರ್ ನೇಮ್ ಇದೆ, ಇದನ್ನು ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿ ಈಗ ನೋಡಿ, ನನಗೆ ಕರ್ಸರ್ ಮೂವ್ ಮಾಡಿದ್ರೆ ನನಗೆ 4 ಆರೋಸ್ ತರ ಬರುತ್ತೆ. ಇದನ್ನ ನಾನು ಡ್ರ್ಯಾಗ್ ಮಾಡಿ ಬೇರೆ ಎಲ್ಲಾದ್ರೂ ನಾನು ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ನನಗೊಂದು ಮೆಸೇಜ್ ಬರುತ್ತೆ, ದೇರ್ಸ್ ಆಲ್ರೆಡಿ ಡೇಟಾ ಇಯರ್, ಡೂ ಯು ವಾಂಟ್ ಟು ರೀಪ್ಲೇಸ್ ಇಟ್. ಈ ರೀತಿ ಅಂತಂದ್ರೆ ನನಗೆ ಆಲ್ರೆಡಿ ಈ ಸೆಲ್ ಅಲ್ಲಿ ಡೇಟಾ ಇದೆ, ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿ ನಾನು ಓಕೆ ಅಂತ ಕೊಟ್ರೆ ಇದು ರೀಪ್ಲೇಸ್ ಆಗುತ್ತೆ. ಆ ಅಲರ್ಟ್ ಮೆಸೇಜ್ ಏನಿದೆ ಅದು ಓಕೆ ಅಂತ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿರೋ ರೇಂಜ್ ಏನಿದೆ ಸೆಲ್ಸ್ ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲ ನಾನು ಎಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ಅದರಿಂದ ರೀಪ್ಲೇಸ್ ಆಗ್ಬಿಡುತ್ತೆ. ಸರಿ, ಇವಾಗ ಈ ಸೆಲ್ಸ್ ನಾನು ಡ್ರ್ಯಾಗ್ ಮಾಡಿದಾಗ ಅಥವಾ ಇಲ್ಲಿ ಈ ಫಿಲ್ ಹ್ಯಾಂಡಲ್ ಡ್ರ್ಯಾಗ್ ಮಾಡಿದಾಗ ಕೆಲವು ಟೈಮ್ ಅದು ಡ್ರ್ಯಾಗ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಏನಕ್ಕೆ ಆತರ ಆಗುತ್ತೆ ಮತ್ತೆ ಇದನ್ನ ಹೇಗೆ ಡಿಸೇಬಲ್ ಮಾಡಬಹುದು ನೋಡಿ. ಇಲ್ಲಿ ಫೈಲ್ ಟ್ಯಾಬ್ ಅಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ. ಇದಕ್ಕೆ ಎಕ್ಸೆಲ್ ಆಪ್ಷನ್ಸ್ ಒಂದು ವಿಂಡೋ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇರುತ್ತೆ. ಈ ಅಡ್ವಾನ್ಸ್ಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದಾಗ ನೋಡಿ, ಇಲ್ಲಿ ಎನೇಬಲ್ ಫಿಲ್ ಹ್ಯಾಂಡಲ್ ಅಂಡ್ ಸೆಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಆಪ್ಷನ್ ಇರುತ್ತೆ. ನಾ ಇದನ್ನ ಅನ್ಚೆಕ್ ಮಾಡ್ತೀನಿ. ಅನ್ಚೆಕ್ ಮಾಡಿ ಇದನ್ನ ಓಕೆ ಅಂತ ಕೊಟ್ರೆ ನೋಡಿ, ಇವಾಗ ನಾನು 1 ಮತ್ತೆ 2 ಅಂತ ಟೈಪ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನ್ಗೆ ಇವಾಗ ಡ್ರ್ಯಾಗ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಫಿಲ್ ಹ್ಯಾಂಡಲ್ ಇದೆ, ಬಟ್ ನಾನು ಫಿಲ್ ಹ್ಯಾಂಡಲ್ ನ ಡಿಸೇಬಲ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ನೋಡಿ, ಆ ಕರ್ಸರ್ ಚೇಂಜ್ ಆಗಲ್ಲ, ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ನಾನು ಆಪ್ಷನ್ ನ ಅನ್ಚೆಕ್ ಮಾಡಿದ್ದೀನಿ. ಇವಾಗ ಅದನ್ನ ಎನೇಬಲ್ ಮಾಡ್ಬೇಕು ಅಂದ್ರೆ ಮತ್ತೆ ಫೈಲ್ ಆಪ್ಷನ್ಸ್, ಈ ಎಕ್ಸೆಲ್ ಆಪ್ಷನ್ಸ್ ಹೋಗಿ ಇಲ್ಲಿ ಅಡ್ವಾನ್ಸ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇದನ್ನ ಎನೇಬಲ್ ಮಾಡ್ತೀನಿ. ಕೆಲವು ಟೈಮ್ ನನಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದಾಗ ಅಲರ್ಟ್ ಮೆಸೇಜ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ಇದೆ, ಅಲರ್ಟ್ ಬಿಫೋರ್ ಓವರ್ ರೈಟಿಂಗ್ ಸೆಲ್ಸ್ ಅಂತ. ನಾನು ಇವಾಗ ಓಕೆ ಅಂತ ಕೊಡ್ತೀನಿ. ನೋಡಿ, ಇವಾಗ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು, ಬಟ್ ನನಗೆ ಯಾವುದೇ ಮೆಸೇಜ್ ಬರಲ್ಲ, ಅಲರ್ಟ್ ಮೆಸೇಜ್ ಬರಲ್ಲ. ಡೈರೆಕ್ಟ್ ಆಗಿ ಅದು ರೀಪ್ಲೇಸ್ ಆಗ್ಬಿಡುತ್ತೆ. ನಿಮ್ಗೆ ಏನಾದ್ರು ಈ ತರ ಪ್ರಾಬ್ಲಮ್ಸ್ ಇತ್ತು ಅಥವಾ ನಿಮ್ಗೆ ಈ ತರ ಮೆಸೇಜ್ ಬರ್ತಿಲ್ಲ ಅಂತಂದ್ರೆ ನೀವೇನು ವರಿ ಮಾಡ್ಕೋಬೇಡಿ. ಫೈಲ್ ಆಪ್ಷನ್ಸ್ ಮತ್ತೆ ಅಡ್ವಾನ್ಸ್ಡ್, ಇಲ್ಲಿ ಇದನ್ನ ಚೆಕ್ ಮಾಡಿ. ಈ ಅಲರ್ಟ್ ಬಿಫೋರ್ ಓವರ್ ರೈಟಿಂಗ್ ಸೆಲ್ಸ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಿದನ ಇಲ್ವೋ ಅಂತ ಚೆಕ್ ಮಾಡಿ. ಇದನ್ನ ಚೆಕ್ ಮಾಡಿ. ಇದು ಯಾವಾಗಲೂ ಚೆಕ್ ಆಗಿದ್ರೆ ಒಳ್ಳೇದು, ಅಂದ್ರೆ ಎನೇಬಲ್ ಆಗಿದ್ರೆ ಒಳ್ಳೇದು. ಯಾಕಂದ್ರೆ ನಾನು ಸೆಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದಾಗ ರೀಪ್ಲೇಸ್ ಆಗುತ್ತಲ್ಲ, ಅವಾಗ ನನ್ಗೆ ಅದೊಂದು ಮೆಸೇಜ್ ಕೊಡುತ್ತೆ. ಇಲ್ಲ ಅಂದ್ರೆ ಅದು ಡೈರೆಕ್ಟ್ ಆಗಿ ರೀಪ್ಲೇಸ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾನು ಈ ಫಿಲ್ ಹ್ಯಾಂಡಲ್ ಯೂಸ್ ಮಾಡಿ ಸೀರಿಯಲ್ ನಂಬರ್ ಅಥವಾ ರ್ಯಾಂಕ್ ನ ಜನರೇಟ್ ಮಾಡಬಹುದು. ಇಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಯೂಸ್ ಮಾಡಿ ಒಂದು ರೇಂಜ್ ನ ಇನ್ನೊಂದು ರೇಂಜ್ಗೆ ನಾನು ಡ್ರಾಪ್ ಮಾಡಿ ಅದನ್ನ ರೀಪ್ಲೇಸ್ ಕೂಡ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ನಮ್ಮ ಎಲ್ಲಾ ಕೋರ್ಸಸ್ ಅಫೋರ್ಡಬಲ್ ಪ್ರೈಸ್ ಅಂದ್ರೆ ತುಂಬಾ ಕಮ್ಮಿ ಬೆಲೆಗೆ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಲ್ಲಾ ಆಫ್ಲೈನ್ ವಿಡಿಯೋಸ್ ಅನ್ನ ನಾವು ನಿಮ್ಗೆ ಕಳಿಸ್ತೀವಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಇದು ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಕೂಡ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಮತ್ತೆ ಈ ತರ ವಿಡಿಯೋಸ್ ತುಂಬಾ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ಮತ್ತೆ ಇನ್ನೋವೇಟಿವ್ ವಿಡಿಯೋಸ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ನ ನೋಡ್ತಾ ಇರಿ.
ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.